ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ನಾವು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಕೇರಳ ಟ್ರಿಪ್ಗೆ ಹೋಗಿದ್ವಿ. ಸೊ ಆ 2 ಡೇಸಲ್ಲಿ ನಾವು ಏನೇನು ಮಾಡಿದ್ವಿ, ಯಾವ ಪ್ಲೇಸ್ಗೆಲ್ಲ ಹೋಗಿದ್ವಿ, ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ನಾವು ಬ್ಯಾಂಗ್ಳೂರಿಂದ ಟಿ ಮಾಡ್ಕೊಂಡು ಹೋಗಿದ್ವಿ. ಬ್ಯಾಂಗ್ಳೂರಿಂದ ಅರೌಂಡ್ 10 ಓ ಕ್ಲಾಕಿಗೆ ಬಿಟ್ಟು ಆ್ಯಂಡ್ ಮುನ್ನಾರಿಗೆ ಅರೌಂಡ್ 9 ಓ ಕ್ಲಾಕ್ ರೀಚ್ ಆಗಿ ಫ್ರೆಶ್ ಅಪ್ ಆಗಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾವು ಪ್ಲೇಸಸ್ ಯಾವುದು ಡಿಸೈಡ್ ಮಾಡ್ಕೊಂಡು ಹೋಗಿರಲಿಲ್ಲ. ಆನ್ ದ ವೇ ಯಾವುದೆಲ್ಲ ಪ್ಲೇಸಸ್ ಸಿಗುತ್ತೆ ಅದನ್ನೆಲ್ಲ ಕವರ್ ಮಾಡೋಣ ಅಂದ್ಕೊಂಡ್ವಿ. ನಮಗೆ ಆನ್ ದ ವೇ ಈ ಟೀ ಎಸ್ಟೇಟ್ ನೋಡೋಕ್ಕೆ ಸಿಕ್ತು. ಆ್ಯಂಡ್ ಇಲ್ಲಿ ಒಳಗಡೆ ಹೋಗೋಕ್ಕೆ ಪರ್ಮಿಷನ್ ಇಲ್ಲ, ಹೊರಗಡೆನೇ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೋಬೋದು. ಹಾಗೆ ಇಲ್ಲಿ ಶಾಪಿಂಗ್ಗೆ ತುಂಬ ಆಪ್ಷನ್ಸ್ ಇದೆ. ರೋಡ್ ಸೈಡಲ್ಲೇ ತುಂಬ ಶಾಪ್ಸ್ನ ಇಟ್ಟಿರ್ತಾರೆ. ಮ್ಯಾಗಿ, ನೂಡಲ್ಸ್, ಆಮ್ಲೆಟ್, ಟೀ, ಕಾಫಿ ಎಲ್ಲನೂ ನಿಮಗಿಲ್ಲಿ ಸಿಗುತ್ತೆ. ಹಾಗೆ ಇಲ್ಲಿ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಬೆಳಗ್ಗೆ ಸ್ವಲ್ಪ ಬೇಗ ಹೋಗಿರೋದ್ರಿಂದ ಜನ ಅಷ್ಟೇನೂ ಇರಲಿಲ್ಲ. ಹಾಗೆ ನಮ್ಗೆ ವ್ಯೂ ನೋಡೋಕ್ಕೆ ಸಿಕ್ತು. ಆಮೇಲೆ ತುಂಬ ಜನ ಕ್ರೌಡ್ ಆಗಿ ಅಲ್ಲಿ ಟ್ರಾಫಿಕ್ ಎಲ್ಲ ಆಗ್ತಾ ಬಂತು. ಸೊ ಬೆಳಗ್ಗೆ ಬೇಗ ಹೋದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ವ್ಯೂ ಕೂಡ ಎಂಜಾಯ್ ಮಾಡ್ಬೋದು. ನಮ್ಮ ಸೆಕೆಂಡ್ ಡೆಸ್ಟಿನೇಷನ್ ಬಂದುಬಿಟ್ಟು ಅಟ್ಟುಕಾಡ್ ವಾಟರ್ ಫಾಲ್ಸ್ ಅಂತ. ಇಲ್ಲಿ ಹೋಗೋ ವೇ ಅಂತೂ ತುಂಬಾ ಚೆನ್ನಾಗಿತ್ತು. ಬಟ್ ರೋಡ್ ಅಂತೂ ತುಂಬ ನ್ಯಾರೋ ಹಾಗೆ ಕರ್ವಿ ಆಗಿತ್ತು. ಸೊ ನಾವು ಟಿಲಿ ಹೋಗಿರೋದ್ರಿಂದ ನಮಗೆ ಸ್ವಲ್ಪ ಕಷ್ಟ ಅನಿಸ್ತು. ಬಟ್ ವ್ಯೂ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅಟ್ಟುಕಾಡ್ ವಾಟರ್ ಫಾಲ್ಸಲ್ಲಿ ನೀರಿಗೆ ಇಳಿಯೋ ಹಂಗಿಲ್ಲ, ಸುತ್ತನೇ ಬೇಲಿ ಹಾಕಿರ್ತಾರೆ. ಸೊ ನಮ್ಗೆ ಒಳಗಡೆ ಹೋಗೋಕ್ಕೆ ಪರ್ಮಿಷನ್ ಇರಲ್ಲ, ಹೊರಗಡೆನೇ ವ್ಯೂವ್ನ ಎಂಜಾಯ್ ಮಾಡಿಕೊಂಡು ಬರ್ಬೋದು. ಆ್ಯಂಡ್ ಇಲ್ಲಿ ಸೈಡಲ್ಲಿ ಒಂದು ಕೆಫೆ ಥರ ಇದೆ. ಅಲ್ಲಿ ನಿಮಗೆ ಮ್ಯಾಗಿ, ಜ್ಯೂಸ್, ಟೀ, ಕಾಫಿ ಎಲ್ಲನೂ ಸಿಗುತ್ತೆ. ನಾವಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಜ್ಯೂಸ್ ಎಲ್ಲ ಕುಟ್ಕೊಂಡು ಹಾಗೆ ವಾಪಸ್ ಹೊರಟ್ವಿ. ಆನ್ ದ ವೇ ನಾವು ಹೋಗಬೇಕಾದ್ರೆ ನಮಗೆ ಸಿಕ್ಕಿತ್ತು ಸೆಂಗ್ಯುಲಮ್ ಡ್ಯಾಮ್ ಪಾರ್ಕ್. ಇದೊಂದು ಪಾರ್ಕ್. ಹಾಗೆ ಇಲ್ಲಿ ಬೋಟಿಂಗ್ ಕೂಡ ಇರುತ್ತೆ. ಆ್ಯಂಡ್ ಇಲ್ಲಿ ಎಂಟ್ರಿ ಫೀಸ್ ಬಂದುಬಿಟ್ಟು 20 ರೂಪೀಸ್ ಪರ್ ಪರ್ಸನ್. ನೀವು ಒಂದು ಆ್ಯಪ್ಗೆ ಹೋಗಿ ಅಲ್ಲಿಂದ ಪೇಮೆಂಟ್ ಮಾಡಬೇಕಾಗತ್ತೆ. ನೀವೇನಾದರೂ ಬೋಟಿಂಗ್ ಮಾಡ್ತೀರಾ ಅಂದರೆ ಇದಕ್ಕೂ ಸಪ್ರೇಟಾಗಿ ಚಾರ್ಜ್ ಇರುತ್ತೆ. ಇದಕ್ಕೂ ನಾವು ಆ್ಯಪಿಗೆ ಹೋಗಿ ಅಲ್ಲಿಂದ ರಿಜಿಸ್ಟರ್ ಮಾಡಿ ಪೇಮೆಂಟ್ ಮಾಡಬೇಕು. ಇಲ್ಲಿ ಸ್ಪೀಡ್ ಬೋಟ್ ಹಾಗೆ ಫ್ಯಾಮಿಲಿ ಬೋಟ್ ಆಪ್ಷನ್ಸ್ ಇದೆ. ನಾವು 10 ಮೆಂಬರ್ಸ್ ಇದ್ದಿರೋದ್ರಿಂದ 2 ಸ್ಪೀಡ್ ಬೋಟ್ಸಲ್ಲಿ 5 ಮೆಂಬರ್ಸ್ ಈಚ್ ಹೋದ್ವಿ. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಸ್ಪೀಡ್ ಬೋಟಲ್ಲಿ ಫಸ್ಟ್ ಟೈಮ್ ಹೋಗಿರೋದ್ರಿಂದ ನನಗಂತೂ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಹಾಗೆ ಥ್ರಿಲ್ಲಿಂಗ್ ಅಂತ ಅನಿಸ್ತು.
ಇದಾಗಿತ್ತು ನನ್ನ ಕೇರಳ ಟ್ರಿಪ್ನ ಫಸ್ಟ್ ಡೇ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೆಕೆಂಡ್ ಡೇ ಟ್ರಿಪ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ. ಥ್ಯಾಂಕ್ ಯು.